ಎಎಸ್ಪಿ ಭರಮನಿ ಸ್ವಯಂ ನಿವೃತ್ತಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಎಸ್ಪಿ ಭರಮನಿ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಮನವೊಲಿಕೆಯ ಬಳಿಕವೂ ಕೂಡ ಸ್ವಯಂ ನಿವೃತ್ತಿಯ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಎಎಸ್ಪಿ ಮನವೊಲಿಸುವಲ್ಲಿ ಸಿಎಂ ಕೂಡ ಮುಂದಾಗಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಿಎಂ ಮನವೊಲಿಕೆಯ ಬಳಿಕ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಭರಮನಿ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಸ್ವಯಂ ನಿವೃತ್ತಿಯನ್ನ ಸರ್ಕಾರ ನಿರ್ಧರಿಸಲಿದೆ. ಪಬ್ಲಿಕ್ ಟಿವಿಗೆ ಧಾರವಾಡದ ಎಸಿಪಿ ಭರಮನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಅಪಮಾನದಿಂದ ಸ್ವಯಂ ನಿವೃತ್ತಿಗೆ ಪತ್ರವನ್ನು ಬರೆದಿದ್ರು ಭರಮನಿಯವರು. ಅದಾದ ಮೇಲೆ ಅವರನ್ನು ಮನವೊಲಿಸುವಂತಹ ಕೆಲಸ ಆಗಿತ್ತು. ಸ್ವತಃ ಮುಖ್ಯಮಂತ್ರಿಗಳೇ ಕರೆದು ಮಾತನಾಡಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಯಾವಾಗ ಮುಖ್ಯಮಂತ್ರಿಗಳೇ ಕರೆದು ಮಾತನಾಡಿಸಿ ಸಮಾಧಾನ ಮಾಡಿದ್ರು, ಈಗ ಡ್ಯೂಟಿಗೆ ಹಾಜರಾಗಿದ್ದಾರೆ ಎಎಸ್ಪಿ ಭರಮನಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವರು ಬರೆದಿರುವಂತಹ ಪತ್ರ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಹಿಂಗೇನ ಸರ್ಕಾರ ಅಧಿಕಾರಿಗಳನ್ನು ನಡೆಸಿಕೊಳ್ಳೋದು ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಇದರ ನಡುವೆ ಈಗ ಮುಖ್ಯಮಂತ್ರಿಗಳೇ ಮನವೊಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ರಿಸೈನ್ ಮಾಡಿದ್ರು ಸರ್. ಸಿಎಂ ಅವ್ರಿಗೆ ಒಂದು ಲೆಟರ್ ಬರೆದ್ರಿ. ನಾನು ಶಿಸ್ತಿನ ಇಲಾಖೆಯಲ್ಲಿ ಇರೋದರಿಂದ ನನ್ನ ಭಾವನೆಗಳನ್ನು ನನ್ನ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ಕುರಿತು ನನ್ನ ಮೇಲಾಧಿಕಾರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರು ಕೂಡ ನಮ್ಮ ಜೊತೆಗೆ ಮಾತಾಡಿದರು. ಈಗ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಅಲ್ಲಿ ಸರ್ ಸರ್ ಸಂಪರ್ಕ ಮಾಡಿದ್ರಿ ಸರ್ ಬೆಳಗಿಂದ ಏನಾದರೂ ಯಾರಾದರೂ ಸಿ ಎಂ ಅದು ಸರ್ ಸರ್ ಈ ಕುರಿತು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮತ್ತು ಮಾನ್ಯ ಗೃಹ ಸಚಿವರು ಸಾಹೇಬರು ಮಾತಾಡಿದರು. ಹಾಂ ಸರ್ ಮೊದಲನೇ ಮಾತಾಡಿದರು. ಹಾಂ ಸರ್ ಹೀಗಾಗಿ ನಾನು ದೈನಂದಿನ ಕೆಲಸಕ್ಕೆ ಹಾಜರಾಗ್ತಾ ಇದ್ದೀನಿ. ಓಕೆ ಸರ್.